ತೋರಿಸುತ್ತೆ ಇಂಥದ್ದು ಸಮಸ್ಯೆ ಇದೆ ಇಂಜಿನ್ ನಲ್ಲಿ ಅಂತ. ಅಂಥದ್ರಲ್ಲಿ ಇಂಥ ಫ್ಲೈಟ್ ನಲ್ಲಿ ಗೊತ್ತಾಗಿಲ್ಲ ಅಂತಂದ್ರೆ ಹೇಗೆ ಸಾಧ್ಯ? ಒಂದ್ ನಿಮಿಷದ ಅನಾಹುತ. ಅರವಿಂದ್ ಅಂತ ಹೇಳಿ ನಮ್ಮ ಕನ್ನಡದವರು, ಇನ್ಫ್ಯಾಕ್ಟ್ ಅವರು ಅದೇ ಏರ್ಪೋರ್ಟ್ ನಲ್ಲಿ ಇದ್ದಾರೆ, ಅಹಮದಾಬಾದ್ ಏರ್ಪೋರ್ಟ್ ನಲ್ಲಿ. ಅರವಿಂದ್ ಅವರ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ ಸರ್. ಅರವಿಂದ್ ಅವರೇ, ಹೆಚ್ಚು ಕಡಿಮೆ 1:15 1:20 ಸಂದರ್ಭ, ನೀವಾಗ ಅದೇ ಏರ್ಪೋರ್ಟ್ ನಲ್ಲಿ ಇದ್ರ, ಏನಾಯ್ತು ಸರ್? ನಮ್ಗೆ ಅಲ್ಲಿನ ಸನ್ನಿವೇಶ ತಿಳಿಸ್ಬೋದಾ? ನಾವು ಜಸ್ಟ್ ಏರ್ಪೋರ್ಟ್ ಗೆ ಎಂಟ್ರಿ ಆಗ್ತಾ ಇದ್ವಿ ಸರ್ ಆ ಟೈಮಲ್ಲಿ. ಹಲೋ, ಹಾ ಹೇಳಿ ಸರ್, ಕೇಳಿಸ್ತಾ ಇದೆ, ಹೇಳಿ ಸರ್. ಜಸ್ಟ್ ಆ ಟೈಮಲ್ಲಿ ಏರ್ಪೋರ್ಟ್ ಗೆ ಎಂಟ್ರಿ ಆಗ್ತಾ ಇದ್ವಿ ಸರ್ ನಾವು ಅವಾಗ. ಓಕೆ. ಹಾ, ಬಟ್ ನಮ್ಗೇನು ಅದ್ರದ್ದು ಏನು ಗೊತ್ತಾಗ್ತಾ ಇರಲಿಲ್ಲ, ಏನಾಗಿದೆ ಏನು ಹೋಗ್ಲಿ ಅಂತೇಳಿ. ಇಲ್ಲಿ ಏರ್ಪೋರ್ಟ್ ಅಲ್ಲಿ ಒಳಗಡೆ ಏನು ಆ ಥರ ಏನು ಸಿಚುವೇಶನ್ಸ್ ಇಲ್ಲ ಮತ್ತೆ. ಓಕೆ ಓಕೆ. ಇಲ್ಲಿ ಎಲ್ಲ ನಾರ್ಮಲ್ ಆಗೇ ಇದೆ ಏನು. ಓಕೆ. ಬಟ್ ಇಲ್ಲಿ ಟಿವಿ ನ್ಯೂಸ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ಬಿಟ್ರೆ ಏರ್ಪೋರ್ಟ್ ಅಲ್ಲಿ ಒಳಗಡೆ ಏನು ಆ ಥರ ಏನೂ ಇಲ್ಲ ಸರ್. ಅಂದ್ರೆ ಒಳಗಡೆ ಬಹಳ ಪ್ಯಾನಿಕ್ ಆಗಿರೋದು ಈ ತರದ್ದೇನೂ ಇಲ್ಲ, ಬಹಳ ಫ್ಲೈಟ್ ಒಂದು ಡಿಲೇ ಆಗಿರ್ಬೋದು ಅಷ್ಟೇ ಅಂತ ಕಾಣಿಸುತ್ತೆ. ಆದ್ರೆ ಫ್ಲೈಟ್ ಡಿಲೇ ಆಗಿದೆ ಎಲ್ಲದು, ಮತ್ತೆ ಫುಲ್ ರಶ್ ಇದೆ ಬಟ್ ಏರ್ಪೋರ್ಟ್. ಓಹೋ, ಅಂದ್ರೆ ಯಾವ್ದು ಟೇಕ್ ಆಫ್ ಆಗ್ತಾ ಇಲ್ಲಲ್ಲ, ಹಾಗಾಗಿ ಫುಲ್ ರಶ್ ಇದೆ. ಡಿಲೇಗೆ ಏನ್ ಕಾರಣ ಅಂತ ಅಲ್ಲೇನಾದ್ರೂ ಅನೌನ್ಸ್ ಮಾಡಿದ್ರ ಅರವಿಂದ್ ಅವರೇ? ಇಲ್ಲ ಸರ್, ಏನು ಅನೌನ್ಸ್ಮೆಂಟ್ ಇಲ್ಲ. ಏನು ಅನೌನ್ಸ್ಮೆಂಟ್ ಇಲ್ಲ. ಬಟ್ ಅದೇ ಅವ್ರದ್ದು ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದಾರೆ ಡಿಲೇ ಅಂತ ಹೇಳಿ. ಅಲ್ಲಿರುವಂತ ಏರ್ಪೋರ್ಟ್ ಕ್ಯಾನ್ಸಲ್ ಆಗಿದ್ದಾವೆ, ಫ್ಲೈಟ್ ಡಿಲೇ ಆಗಿದೆ ಸರ್. ಏರ್ಪೋರ್ಟ್ ಅಲ್ಲಿರುವಂತಹ ಟಿವಿಗಳು ಅಲ್ಲೇನಾದ್ರೂ ನಿಮಗೆ ಇನ್ಫಾರ್ಮೇಶನ್ ಸಿಗ್ತಾ ಇರೋದು, ಆ ಥರದ್ದು ಏನಾದ್ರು ಗೊತ್ತಾಗ್ತಾ ಇದೆಯಾ, ಅಥವಾ ಮೊಬೈಲ್ ನಲ್ಲೇ ನೀವು ಇನ್ಫಾರ್ಮ್ ತಗೋತಾ ಇದ್ರಾ? ಇಲ್ಲ, ಮೊಬೈಲ್ ಅಲ್ಲಿ ಅಷ್ಟೇ ಸರ್. ಈಗ ಹೊರಗಡೆ ನೋಡ್ದಂತವ್ರು ಹೇಳಿದ್ರು ಅರವಿಂದ್ ಅವರೇ, ಬಹಳ ದೊಡ್ಡ ಬ್ಲಾಸ್ಟ್, ಒಂಥರ ಭೂಕಂಪದ ರೀತಿಯಾಗಿ ಅವ್ರಿಗೆ ಅನುಭವ ಆಯ್ತು ಅನ್ನೋದನ್ನ ಹೇಳ್ತಾ ಇದ್ರು. ಬಹುಶಃ ನೀವು ಆ ಟೈಮಲ್ಲಿ ಆಲ್ರೆಡಿ ಒಳಗೆ ಟರ್ಮಿನಲ್ ಎಂಟ್ರಿ ಆಗಿದ್ದಂತ ಕಾರಣಕ್ಕಾಗಿ ಗೊತ್ತಾಗಿಲ್ಲ ಅಂತ ಕಾಣಿಸುತ್ತೆ. ಜಸ್ಟ್ ಎಂಟ್ರಿ ಆಗ್ತಾ ಇದ್ವಿ ಆ ಟೈಮಲ್ಲಿ. ಕರೆಕ್ಟ್. ಬಟ್ ಇದರಿಂದ ಏನು ಕಾಣ್ತಾ ಇಲ್ಲ ಸರ್, ಏರ್ಪೋರ್ಟ್ ಇಂದ ಏನು ಕಾಣ್ತಾ ಇಲ್ಲ. ಹೆಚ್ಚು ಕಡಿಮೆ 2 ಕಿಲೋಮೀಟರ್ ಆಗುತ್ತಂತೆ ಅರವಿಂದ್ ಅವರೇ, ಏರ್ಪೋರ್ಟ್ ಇಂದ ಈ ಘಟನೆ ಆಗಿದ್ದ ಕಡೆ 2 ಕಿಲೋಮೀಟರ್ ಆಗುತ್ತೆ. 6 ಕಿಲೋಮೀಟರ್ಸ್ ಬಿಜೆ ಹಾಸ್ಪಿಟಲ್ಗೆ. ನೀವ್ ಎಲ್ಲಿಗೆ ಹೊರಟಿದ್ರಿ ಅರವಿಂದ್ ಅವರೇ? ಅಹಮದಾಬಾದಿಂದ ಬೆಂಗಳೂರು ಬರ್ತಾ ಇದ್ವಿ ಸರ್. ಬೆಂಗಳೂರಿಗೆ ಬರ್ತಾ ಇದ್ರಿ. ಓಕೆ, ಎಷ್ಟೊತ್ತಿಗೆ ಇದ್ದಿದ್ದು ನಿಮ್ ಫ್ಲೈಟ್? ಸರ್ ನಮ್ದು 5 o'clock ಇತ್ತು. ಈಗ ಸಂಜೆ 5 o'clock ಇದ್ದಿದ್ದು. ಈಗ ಡಿಲೇಡ್ ಬೈ ಎಷ್ಟು ಅವರ್ ಅಂತ ಏನಾದ್ರು ಹೇಳ್ತಿದಾರ? ಏನು ತೋರಿಸ್ತಾ ಇಲ್ಲ ಸರ್, ಇನ್ನು ಡಿಲೇಡ್ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ. ಓಕೆ, ಯಾವಾಗ ಮತ್ತೆ ಟೇಕ್ ಆಫ್ ಆಗುತ್ತೆ ಅಂತ ಹೇಳ್ತಿಲ್ಲ? ಇಲ್ಲ, ಏನು ಹೇಳ್ತಿಲ್ಲ. ಯಾವುದು ನಿಮ್ದು ಫ್ಲೈಟ್ ಯಾವುದು? ಸರ್ ನಮ್ದು ಇಂಡಿಗೋ ಏರ್ಲೈನ್ಸ್. ಓಕೆ. ಎಸ್. ಇನ್ನು ಉಳಿದಂತೆ ಅಲ್ಲಿದ್ದಂತಹ ಜನರಿಗೂ ಕೂಡ ಯಾವುದೇ ರೀತಿ ಮಾಹಿತಿ ಏನು ಕೊಟ್ಟಿಲ್ಲ ಈ ಏನಿದೆ ಸರ್, ಜನರಿಗೆ ಏನು ಮಾಹಿತಿ ಇಲ್ಲ. ಎಲ್ಲರೂ ಫುಲ್, ಬಟ್ ಏರ್ಪೋರ್ಟ್ ಫುಲ್ ರಶ್ ಇದೆ ಅಂದ್ಬಿಟ್ರೆ ಬೇರೆ ಏನೋ ಡಿಫ್ರೆನ್ಸ್ ಏನು ಕಾಣ್ತಾ ಇಲ್ಲ ಸರ್. ಓಕೆ, ಯೂಶುವಲಿ ಇರೋದಕ್ಕಿಂತ ಜಾಸ್ತಿ ಸೆಕ್ಯೂರಿಟಿ ಆ ಥರದ್ದು ಏನಾದ್ರು ಕಾಣಿಸ್ತಿದೆಯಾ ಅಲ್ಲಿ? ಇಲ್ಲ, ಏನು ಸರ್, ಸೆಕ್ಯೂರಿಟಿ ಎಲ್ಲ ಏನೋ ಚೇಂಜಸ್ ಇಲ್ಲ. ಓಕೆ. ರೈಟ್. ಒಳಗಡೆ ಏನೋ ಆ ಥರ ಆಗಿದೆ ಅಂತಾನೆ ಅನಿಸ್ತಿಲ್ಲ. ಕರೆಕ್ಟ್. ನೀವು ಆಲ್ರೆಡಿ 2 ಗೇಟ್ ಪಾಸ್ ಆಗಿದ್ರೆ ಬಹುಶಃ ಏನಾದ್ರು ರನ್ವೇ ಈ ತರದ್ ಏನಾದ್ರು ಗೊತ್ತಾದ್ರೆ ನಿಮ್ಗೆ ಅನ್ಸ್ತಾ ಒಳಗಡೆ. ಹೌದೌದು. ಹಾಗಾಗಿ ಅದೇನು ಆ ಥರ ಗೊತ್ತಾಗಲ್ಲ. ಹೌದೌದು. ಥ್ಯಾಂಕ್ ಯು. ಓಕೆ ಅರವಿಂದ್ ಅವರೇ, ಹ್ಯಾವ್ ಎ ಸೇಫ್ ಫ್ಲೈಟ್. ಆದಷ್ಟು ಬೇಗ ನಿಮ್ಮ ಫ್ಲೈಟ್ ಮತ್ತೆ ರೆಸ್ಯೂಮ್ ಆಗಲಿ, ನಿಮಗೆ ಫ್ಲೈಟ್ ಸಿಕ್ಕು ಸೇಫ್ ಆಗಿ ಬನ್ನಿ ಬೆಂಗಳೂರಿಗೆ. ಥ್ಯಾಂಕ್ ಯು ಅರವಿಂದ್ ಅವರೇ ಮಾತಾಡಿದ್ರೆ ನಮ್ಮ ಜೊತೆ. ಸೊ ಇದು ಅಲ್ಲಿನ ಅಹಮದಾಬಾದ್ನ ಸದ್ಯಕ್ಕೆ ಸಿಚುವೇಶನ್. ಯಾಕಂತ ಹೇಳಿದ್ರೆ ಪ್ಯಾನಿಕ್ ಆಗ್ತಾರೆ ಅನ್ನುವಂಥದ್ದು ಸಹಜವಾಗಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ ಅಲ್ಲಿ ಪಾಸ್ ಮಾಡಿಲ್ಲ. ಸದ್ಯಕ್ಕಂತೂ ಆ ಏರ್ಪೋರ್ಟ್ ಕಾರ್ಯನಿರತವಾಗಿಲ್ಲ. ಅಲ್ಲಿಂದ ಹೋಗುವಂತಹ ಎಲ್ಲಾ ಫ್ಲೈಟ್ ಗಳನ್ನ ಡಿಲೇ ಮಾಡಿದ್ರು. ಆಮೇಲೆ ಇನ್ನೊಂದು ವಿಚಾರ ಅಂದ್ರೆ, ಯಾರು ಆ ಪ್ರಯಾಣಿಕರಿದ್ರು, ಅವ್ರ ಕುಟುಂಬದವರು, ಮತ್ತೊಂದು ಅವರ ಸಂಬಂಧಿಕರು, ಅವ್ರನ್ನೆಲ್ಲ ಸೀದಾ ಹಾಸ್ಪಿಟಲ್ಗೆ ಕರೆಸಿ ಅಲ್ಲಿ ಕೂರಿಸಿದ್ದಾರೆ. ಹಾಗಾಗಿ ಯಾರಾದ್ರೂ ಬಂದು ಏರ್ಪೋರ್ಟ್ ಹತ್ರ ಬರೋದು, ಪ್ಯಾನಿಕ್ ಆಗೋದು, ಗಲಾಟೆ ಮಾಡೋದು, ಈ ತರದ್ ಯಾವ್ದು ಕೂಡ ಅಲ್ಲಿ ಆಗ್ತಾ ಇಲ್ಲ. ಓವರ್ ಆಲ್ ಆಗಿ ಹೌದು, ಹಿಂಗೊಂದು ಫ್ಲೈಟ್ ಆಗಿದೆ ಅಂತ ಗೊತ್ತಾದಾಗ ಉಳಿದಂತ ಫ್ಲೈಟ್ ನ ಪ್ಯಾಸೆಂಜರ್ ಸ್ವಲ್ಪ ಪ್ಯಾನಿಕ್ ಆಗೋದು, ಈ ತರದೆಲ್ಲ ಇರುತ್ತೆ. ಹಾಗಾಗಿ ಅಂತ ಸನ್ನಿವೇಶ ಬರಬಾರ್ದು ಅನ್ನುವಂತ ಕಾರಣಕ್ಕಾಗಿ ಬಹುಶಃ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಕಾಣಿಸಿದೆ. ಮತ್ತೊಂದು ವಿಚಾರ ರೇಮನ್ ಅವರು, ನಾನು ಅದನ್ನೇ ಹೇಳ್ತಾ ಇದ್ದೆ, ಅಂದ್ರೆ ನಾವೇನ್ ಇದ್ರ ಬಗ್ಗೆ ಮಾತನಾಡುವಂತ ನಿಟ್ಟಿನಲ್ಲಿ ಎಕ್ಸ್ಪರ್ಟ್ಸ್ ಅಲ್ಲ. ಬಟ್ ನಾವು ಒಂದು ತೀರಾ ಒಂದು ವೆಹಿಕಲ್ ನಲ್ಲೂ ಕೂಡ ಏನಾದ್ರೂ ಒಂದು ಸಮಸ್ಯೆ ಆದ್ರೆ ಒಂದು ಸಿಂಬಲ್ಗಳು ಬರುತ್ತೆ, ಸಿಗ್ನಲ್ಗಳು ಕೊಡುತ್ತೆ. ಬಟ್ ಫ್ಲೈಟ್ ಅಲ್ಲ ವ್ಯವಸ್ಥೆ ಇಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ. મને પણ તબિયત ઠીક નથી, મારી પણ તબિયત, મારો ડોહો બીમાર છે. કે અહીંયા જે દ્રશ્યો છે એ રડી પણ શકતા નથી, કારણ કે એમની તબિયત એમ પણ સારી નથી. અને આ જે ખરેખર જે દ્રશ્યો છે એ દ્રશ્યો અહીંયા જુઓ તમે કે કેવી રીતે અહીંયા એક ભાગદોડ મચી છે, કે જે લોકો અહીંયા ઇન્જર્ડ થયા હોય. ಸೊ ಅಲ್ಲಿನ ಗಾಯಾಳು ಕುಟುಂಬದವರು ಅಂತ ಅನ್ಸುತ್ತೆ. ಪಾಪ ಆ ತಾಯಿ ಅಲ್ಲಿ ಗೋಳಾಡ್ತಾ ಇದ್ರು. ಇಲ್ಲಿ ಆದಂಥ ಒಂದು ಘಟನೆಯಲ್ಲಿ ಬಹುಶಃ ಅವರ ಕುಟುಂಬ ಸದಸ್ಯರು ಇದ್ದಿರಬಹುದು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಆಕೆ ಪರಿತಪಿಸ್ತಾ ಇದ್ರು. ಸೊ ಹಾಗಾದ್ರೆ ಇವತ್ತು ನಡೆದಿರುವಂತಹ ಈ ದುರಂತ ಏನಿದೆ, ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಹುಟ್ಟಾಕ್ತಾ ಇದೆ.